ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಕೌಟುಂಬಿಕ ಮಿತಿಗಳನ್ನ ಅಂದ್ರೆ ಫ್ಯಾಮಿಲಿ ಬೌಂಡ್ರೀಸ್ ಕ್ರಾಸ್ ಆದಾಗ ಏನಾಗುತ್ತೆ? ಈ ಒಂದು ಪ್ರಶ್ನೆನೇ ನಮ್ಮ ಇಂದಿನ ಕಥೆಯ ಕೇಂದ್ರಬಿಂದು. ಮುಂದೆ ಕಾದಿರೋ ಆ ದೊಡ್ಡ ಅಚ್ಚರಿಯ ತಿರುವುಗಳ ಬಗ್ಗೆ ಈಗಲೇ ಗುಟ್ಟುರಟ್ಟು ಮಾಡೋದಿಲ್ಲ, ಆದ್ರೆ ಈ ಸಂಘರ್ಷ ಅಸಲಿಗೆ ಹೇಗೆ ಶುರುವಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಭಾಗ 1: ಹೊಸ ಕುಟುಂಬದ ಸಮೀಕರಣ ಹಾಗೂ ಕಥೆಯ ಹಿನ್ನೆಲೆ. ಕಥೆಯ ನಾಯಕಿ ಪ್ರಿಯಾಂಕಾ ಮತ್ತು ಅವಳ ಮಲಸಹೋದರ ಅರ್ಜುನ್ ನಡುವಿನ ಮೇಲ್ನೋಟಕ್ಕೆ ಸಹಜ ಅಂತಾನೆ ಅನ್ಸುವ ಬಾಂಧವ್ಯದೊಂದಿಗೆ ಈ ಕಥೆ ತೆರೆದುಕೊಳ್ಳುತ್ತೆ. ಕಥೆ ಶುರುವಾಗೋದು ಒಂದು ಪ್ರಶಾಂತವಾದ ಮುಂಜಾನೆಯ ದಿನಚರಿಯೊಂದಿಗೆ. ತಂದೆ-ತಾಯಿ ಇಬ್ರೂ ಕೆಲ್ಸಕ್ಕೆ ಹೊರಟಿದ್ದಾರೆ. ಈಗ ಆ ಇಡೀ ಮನೆಯಲ್ಲಿ ಇವರಷ್ಟೇ ಇದ್ದಾರೆ. ಆ ಒಂಟಿ ಮನೆಯ ವಾತಾವರಣವೇ ಮುಂದಿನ ಎಲ್ಲಾ ಅನಿರೀಕ್ಷಿತ ಘಟನೆಗಳಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡುತ್ತೆ. ಭಾಗ 2: ನಂಬಿಕೆಯ ಉಲ್ಲಂಘನೆ ಮತ್ತು ಅನುಮಾನದ ಆರಂಭ. ಅತ್ಯಂತ ಸಹಜಲಾಗಿದ್ದ ಬೆಳಗಿನ ಸಮಯ ಇದ್ದಕ್ಕಿದ್ದಂತೆ ಹೇಗೆ ಕರಾಳವಾಗಿ ಬದಲಾಗುತ್ತೆ ಅಂತ ನಾವೀಗ ನೋಡೋಣ. ಪ್ರಿಯಾಂಕಾ ಸ್ನಾನ ಮಾಡ್ತಿರ್ಬೇಕಾದ್ರೆ ಬಾಗಿಲಿನ ಕೆಳಗೆ ಇದ್ದಕ್ಕಿದ್ದಂತೆ ಒಂದು ನೆರಳು ಕಾಣಿಸುತ್ತೆ. ಸಹಜವಾಗಿಯೇ ಅವಳಲ್ಲಿ ಅಲರ್ಟ್ ಶುರುವಾಗುತ್ತೆ. ಇದು ನಿಜನಾ ಅಂತ ಪರೀಕ್ಷೆ ಮಾಡೋಕೆ ಮರುದಿನ ರಹಸ್ಯವಾಗಿ ಒಂದು ಫೋನ್ ಕ್ಯಾಮ್ರಾನ ಇಡ್ತಾಳೆ. ಆ ವಿಡಿಯೋದಲ್ಲಿ ಸೆರೆಯಾದದ್ದು ನೋಡಿದಾಗ ಅವಳಿಗೆ ದೊಡ್ಡ ಆಘಾತವೇ ಆಗುತ್ತೆ. ಅಲ್ಲಿಂದ ಅವಳ ಮುಗ್ಧತೆ ಮಾಯವಾಗಿ ತೀವ್ರವಾದ ಎಚ್ಚರಿಕೆ ಶುರುವಾಗುತ್ತೆ. ಭಾಗ 3: ಮುಖಾಮುಖಿ ಹಾಗೂ ಮೌನ ಮುರಿಯುವುದು. ಡಿಜಿಟಲ್ ಸಾಕ್ಷ್ಯ ಸಿಕ್ಕ ತಕ್ಷಣವೇ ಪಾತ್ರಗಳ ನಡುವೆ ಉಂಟಾಗುವ ತೀವ್ರವಾದ ಉದ್ವೇಗ ಹೇಗಿರುತ್ತೆ ಅಂತ ಈ ಭಾಗ ನಮ್ಗೆ ಕಟ್ಟಿಕೊಡುತ್ತೆ. ಒಂದ್ಸಲ ಆ ಸನ್ನಿವೇಶನ ಊಹಿಸ್ಕೊಳ್ಳಿ. ಕಾಲೇಜಿಗೆ ಹೋಗುವ ದಾರಿಯಲ್ಲಿ ಬೈಕ್ ಮೇಲೆ ತೀವ್ರವಾದ ಮೌನ. ಆ ಬಿಗುವಿನ ವಾತಾವರಣನೇ ಬಹಳಷ್ಟು ಕತೆ ಹೇಳುತ್ತೆ. ಪ್ರಿಯಾಂಕಾ ಅಣ್ಣನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುವುದು ಅವರ ಸಂಬಂಧದಲ್ಲಿ ಆಗಿರೋ ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಯ ಸ್ಪಷ್ಟ ಸಂಕೇತವಾಗಿ ಕಾಣಿಸುತ್ತೆ. ಇಲ್ಲಿ ಪ್ರಿಯಾಂಕಾಳ ಜಾಣ್ಮೆಯನ್ನ ನಾವು ಗಮನಿಸಲೇಬೇಕು. ಯಾವುದೋ ಒಂದು ಹೊಸ ವಿಷಯ ತಿಳಿಯಿತು, ಅದಕ್ಕೆ ಭಯವಾಗುತ್ತಿದೆ ಅಂತ ಅವಳು ಹೇಳ್ತಾಳೆ. ಆ ವಿಡಿಯೋ ಸಾಕ್ಷ್ಯನ ಕಳಿಸುವ ಮುಂಚೆನೇ ಈ ಮಾತಿನ ಮೂಲಕ ಪರೋಕ್ಷವಾಗಿ ಅವನನ್ನು ಪ್ರಶ್ನಿಸುವ ಅತ್ಯಂತ ಬುದ್ಧಿವಂತಿಕೆಯ ನಡೆಯನ್ನ ಅವಳು ಇಡ್ತಾಳೆ. ಸರಿ, ಆಮೇಲೆ ಶುರುವಾಗುತ್ತೆ ನೋಡಿ ಅಸ್ಲಿ ಮುಖಾಮುಖಿ. ಪ್ರಿಯಾಂಕಾ ಆ ವಿಡಿಯೋನ ಅರ್ಜುನ್ಗೆ ಕಳಿಸಿದಾಗ ಅವನು ತಪ್ಪಿತಸ್ಥನಂತೆ ಕಣ್ಣೀರ್ ಹಾಕ್ತಾನೆ. ಇಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಪ್ರಿಯಾಂಕಾ ವಿಷಯವನ್ನು ಮುಚ್ಚಿಡದೆ ಹೊರಹಾಕೋದು. ನಾವೇನೂ ಸ್ವಂತ ಅಣ್ಣ ತಂಗಿ ಅಲ್ಲ ನಿಜ, ಆದ್ರೆ ಈ ಸಂಬಂಧಕ್ಕೆ ಒಂದು ಮರ್ಯಾದೆ ಇರ್ಬೇಕು ಅಂತ ಹೇಳುವ ಮೂಲಕ ಅವಳು ನೈತಿಕ ಗಡಿಯ ಬಗ್ಗೆ ಹೊಣೆಗಾರಿಕೆಯನ್ನ ನಿಖರವಾಗಿ ಕೇಳ್ತಾಳೆ. ಭಾಗ 4: ಅನಿರೀಕ್ಷಿತ ತಿರುವು ಅಂದರೆ ದೃಷ್ಟಿಕೋನದ ಬದಲಾವಣೆ. ಒಬ್ಬರ ಒಪ್ಪಿಗೆಯಿಲ್ಲದೆ ನಡೆದ ಘಟನೆಯೊಂದು ಹೇಗೆ ಪರಸ್ಪರ ಒಪ್ಪಿಗೆಯ ನಿಷೇಧಿತ ಸಂಬಂಧವಾಗಿ ಬದಲಾಗತ್ತೆ ಅನ್ನೋದನ್ನ ನಾವೀಗೆ ನೋಡಲಿದ್ದೇವೆ. ಅರ್ಜುನ್ ನೇರವಾಗಿ, ನಾನು ನಿನ್ನನ್ನ ಕೇವಲ ತಂಗಿಯಂತೆ ನೋಡಲು ಸಾಧ್ಯವಾಗ್ತಿಲ್ಲ, ನನ್ನಲ್ಲಿ ನಿನ್ನ ಬಗ್ಗೆ ಪ್ರೀತಿ ಮೂಡಿದೆ ಅಂತ ನಿವೇದನೆ ಮಾಡ್ತಾನೆ. ಆಶ್ಚರ್ಯ ಅಂದ್ರೆ ಪ್ರಿಯಾಂಕಾ ಕೂಡ ತನಗೂ ಹಾಗೆ ಅನಿಸ್ತಿದೆ ಅಂತ ಒಪ್ಪಿಕೊಳ್ಳೋದು ಕಥೆಯ ದಿಕ್ಕನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಅವರಿಬ್ರಿಗೂ ಈ ಸಂಬಂಧ ಸಮಾಜದ ದೃಷ್ಟಿಯಲ್ಲಿ ಎಷ್ಟು ನಿಷೇಧಿತ ಅನ್ನೋ ಸಂಪೂರ್ಣ ಅರಿವು ಖಂಡಿತ ಇರುತ್ತೆ. ಪಾತ್ರಗಳ ಮನಸ್ಸಿನಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಆಗುವ ಈ ಬದಲಾವಣೆ ನಿಜಕ್ಕೂ ನಮ್ಮನ್ನ ಆಶ್ಚರ್ಯಗೊಳಿಸುತ್ತೆ. ಒಂದು ಕಡೆ ಪ್ಲಾಟೋನಿಕ್ ನಂಬಿಕೆಯ ಮಲಸಹೋದರರು, ಇನ್ನೊಂದು ಕಡೆ ನಿಷೇಧಿತ ಆಕರ್ಷಣೆಯ ರಹಸ್ಯ ಪ್ರೇಮಿಗಳು. ಲೇಖಕರು ಎಂಥ ಆಳವಾದ ಮಾನಸಿಕ ಪಲ್ಲಟವನ್ನ ಇಲ್ಲಿ ತಂದಿದ್ದಾರೆ ಅಲ್ವಾ? ಭಾಗ 5: ಗೌಪ್ಯತೆ ಮತ್ತು ಜವಾಬ್ದಾರಿ, ಹೊಸ ವಾಸ್ತವ. ಈ ಅನಿರೀಕ್ಷಿತ ತಿರುವಿನ ನಂತರ ಪಾತ್ರಗಳು ತಮ್ಮ ಈ ಹೊಸ ವಾಸ್ತವವನ್ನ ಪ್ರಾಯೋಗಿಕವಾಗಿ ಹೇಗೆ ನಿಭಾಯಿಸ್ತಾರೆ ಅಂತ ನೋಡೋಣ. ಇಲ್ಲಿ ಅವರ ಆಲೋಚನಾ ಕ್ರಮ ಬಹಳ ಸ್ಪಷ್ಟವಾಗುತ್ತೆ. ಕೇವಲ ದೈಹಿಕ ಆಕರ್ಷಣೆಗಷ್ಟೇ ಸೀಮಿತವಾಗದೆ ಅವರು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರ್ತಾರೆ. ಸಮಾಜಕ್ಕೆ ತಿಳಿದಂತೆ ಗೌಪ್ಯತೆ ಕಾಪಾಡಿಕೊಂಡು ಪರಸ್ಪರ ಆಸರೆಯಾಗಿ ಜವಾಬ್ದಾರಿಯಿಂದ ಭವಿಷ್ಯವನ್ನ ಕಟ್ಟುಕೊಳ್ಳೋಣ ಅನ್ನೋ ಒಪ್ಪಂದ ಮಾಡ್ತಾರೆ. ಇದು ಅವರು ಪರಿಸ್ಥಿತಿಯನ್ನ ಎಷ್ಟು ಪ್ರಾಕ್ಟಿಕಲ್ ಆಗಿ ಅಳೆದು ತೂಗುತ್ತಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಘಟನೆಗಳು ಎಷ್ಟು ವೇಗವಾಗಿ ನಡೀತು ಅಂತ ಈ ಟೈಮ್ಲೈನ್ ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ. ಒಂದು ಸಾಧಾರಣ ಮುಂಜಾನೆಯಿಂದ ಶುರುವಾಗಿ ಮುಖಾಮುಖಿ, ಆಮೇಲೆ ರಹಸ್ಯ ಪ್ರೇಮದವರೆಗೆ ಕತೆ ಎಷ್ಟು ರೋಚಕವಾಗಿ ನಮ್ಮನ್ನ ಕರ್ಕೊಂಡ್ಬಂತು ಅಲ್ವಾ? ಕಥೆಯ ಅಂತ್ಯದಲ್ಲಿ ಪ್ರಿಯಾಂಕಾಳ ಮಾತಿದು, ಜೀವನದಲ್ಲಿ ಕೆಲವು ತಪ್ಪುಗಳು ನಡೀತವೆ, ಆದರೆ ಆ ತಪ್ಪುಗಳಿಂದ ಪಾಠ ಕಲಿತು ಮುನ್ನಡೆಯೋದು ಮುಖ್ಯ. ಆರಂಭದಲ್ಲಿ ಆದ ತಪ್ಪುಗಳನ್ನ ಮೀರಿ ತಮ್ಮ ಬಾಂಧವ್ಯ ಬೆಳೆದಿದೆ ಅಂತ ಅವರು ನಂಬ್ತಾರೆ. ಪ್ರೀತಿ ಮತ್ತು ನಂಬಿಕೆನೇ ಅವರ ದಾರಿ ದೀಪವಾಯಿತು ಅಂತ ಹೇಳುವ ಮೂಲಕ ಕಥೆಗೊಂದು ಮುಕ್ತಾಯ ಸಿಗುತ್ತೆ. ಕೊನೆಯದಾಗಿ ನಮ್ಮನ್ನೆಲ್ಲ ಕಾಡುವಂಥ ಒಂದು ಆಳವಾದ ಪ್ರಶ್ನೆ ಇಲ್ಲಿದೆ. ಕಠಿಣವಾದ ಸಾಮಾಜಿಕ ನಿಯಮಗಳು ಮತ್ತು ಸಂಕೀರ್ಣವಾದ ವೈಯಕ್ತಿಕ ಸತ್ಯಗಳ ನಡುವಿನ ಗೆರೆ ಎಲ್ಲಿದೆ?
ಈ ಕಥೆ ನೈತಿಕತೆಯ ದ್ವಂದ್ವಗಳ ಬಗ್ಗೆ ಮತ್ತು ಮಾನವನ ಮನಸ್ಸಿನ ಆಳದ ಬಗ್ಗೆ ನಮ್ಮನ್ನ ಖಂಡಿತವಾಗಿ ಚಿಂತಿಸುವಂತೆ ಮಾಡಿದೆ. ಮನುಷ್ಯನ ಸಂಬಂಧಗಳ ಈ ಮಗ್ಗುಲನ್ನ ಅರ್ಥಮಾಡಿಕೊಳ್ಳಲು ಈ ವಿಶ್ಲೇಷಣೆ ನಿಮ್ಗೆಲ್ಲರಿಗೂ ಸಹಾಯವಾಗಿದೆ ಅಂತ ನಂಬ್ತೀನಿ. ಯೋಚನೆ ಮಾಡ್ತಾ ಇರಿ.